ಪಡೆಯೋಣ ಅಂತ ನೀವೆಲ್ಲರೂ ಇವತ್ತಿಲ್ಲಿ ಬಂದಿದ್ದೀರಾ. ಅದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲಿಗೆ ಸ್ಥಳೀಯ ಸಂಗಮ ಪ್ರತಿಭೆಗಳಿಂದ ಕೆಲವೇ ಒಂದು ಕಾರ್ಯಕ್ರಮಗಳಿವೆ. ಅದನ್ನು ನಡೆಸ್ಕೊಡೋಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿಯ ಶ್ರೀಪ್ರಿಯ ನರ್ಸಿ ಒಡೆಯರ್ ಹಾಗೂ ಸಂಗಮದ ಮುಂದಿನ ಪೀಳಿಗೆಯ ಪ್ರತಿನಿಧಿಯಾಗಿ ಅವನಿ ಕುಲಕರ್ಣಿ ಅವರು ಇಬ್ಬರು ಬರ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಥ್ಯಾಂಕ್ ಯು. ಚೆಕ್ ಚೆಕ್ ವೈರ್ಲೆಸ್ 3 ಚೆಕ್ ವೈರ್ಲೆಸ್ 3 ಚೆಕ್ ವೈರ್ಲೆಸ್ 3. ಎಲ್ಲರಿಗೂ ನಮಸ್ಕಾರ. ನೀವು ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಅವನಿ ಕುಲಕರ್ಣಿ. ನನ್ನ ಹೆಸರು ಶ್ರೀಪ್ರಿಯ ನರ್ಸಿ ಒಡೆಯರ್, ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯರು. ಅವನಿ, ನಿಂಗೆ ರಾಜ್ಯೋತ್ಸವ ಯಾವಾಗ ಅಂತ ಗೊತ್ತಾ? ನವೆಂಬರ್ ಅಂತ ಗೊತ್ತು. ನವೆಂಬರ್ 1 ಅಲ್ವಾ? ಹೌದು. ಅದರ ಪ್ರಾಮುಖ್ಯತೆ ಅಥವಾ ಅರ್ಥ ಗೊತ್ತಾ? ಇಲ್ಲ. ಆಡಿಯನ್ಸ್ ಕೇಳೋಣ. ಹಾಂ, ಕೇಳೋಣ. ಯಾರಾದರೂ ಹೇಳ್ತೀರಾ ರಾಜ್ಯೋತ್ಸವ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್? ಎನಿಬಡಿ? ಬೇಕಿದ್ರೆ ಸ್ಟೇಜ್ ಮೇಲೆ ಬಂದು ಹೇಳ್ಬಹುದು. ರಾಜ್ಯೋತ್ಸವ ಎಂದರೆ ರಾಜ್ಯದ ಹುಟ್ಟು ಅಥವಾ ರಾಜ್ಯದ ಆಚರಣೆ. ಇದು ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಇಂದಿನ ಕರ್ನಾಟಕದ ರೂಪುಗೊಂಡ ದಿನ ಅಂತ ಹೇಳಬಹುದು. ಹೌದಾ? ನಾವು ದೀಪಾವಳಿ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ? ಹೌದು. ನೋಡು, ಅದಕ್ಕೆ ನಮ್ಮೆಲ್ಲ ಸಂಗಮ ಕನ್ನಡ ಕೂಟದವರು ಚೆನ್ನಾಗಿ ಬಟ್ಟೆ ಹಾಕೊಂಡು ಸುಂದರವಾಗಿ ಬಂದಿದ್ದಾರೆ. ನಮ್ಮೆಲ್ಲರ ಜೊತೆ ಹಬ್ಬ ಆಚರಣೆ ಮಾಡೋಣ ಅಂತ. ಇಂದಿನ ಕಾರ್ಯಕ್ರಮ ಶುರು ಮಾಡೋಣ. ಇಂದಿನ ಕಾರ್ಯಕ್ರಮ ಆವಾಹನೆ ಮಾಡಲು ಬರುತ್ತಿದ್ದಾರೆ ನಮ್ಮ ಪಿಟ್ಸ್ಬರ್ಗ್ ಕನ್ನಡ ಶಾಲೆ ಮಕ್ಕಳು. ಹಾಡು ದೀಪದಿಂದ ದೀಪ. ಭಾಗವಹಿಸುವರು ಸಾನ್ವಿ ಅರಗಾಮ್, ಸನತ್ ಅರಗಾಮ್, ಆದಿತ್ಯ ಲಿಂಗಣ್ಣ, ಅಕ್ಷಯ್ ಲಿಂಗಣ್ಣ, ಸಿಂಚನಾ ಶೇರಿಕರ್, ದೀಕ್ಷಾ ಶಂಕರ್, ಸಂಸ್ಕೃತಿ ಬೆಳಗಾವಿ, ಅದ್ರಿತ್ ಕುಲಕರ್ಣಿ, ಸಮೀಕ್ಷ್ ಬೇವಿನಮರ್, ಅರಿವು ಭಾರ್ಗವ್, ತನಿಷಾ ಧನರಾಜ್, ಇವಾನ್ಶಿ ಆರ್ಡಿ, ಸಮರ್ಥ್ ಮೈಸೂರ್ ಸುಮಂತ್, ಅಭಿನವ್ ಮೈಲಾರಪ್ಪ. ಸಂಯೋಜಕರು ಸವಿತಾ ನಾಗರಾಜ್. ಬರಮಾಡಿಕೊಳ್ಳೋಣ.
ಧನ್ಯವಾದಗಳು ಮಕ್ಕಳ. ಈಗ ನಮ್ಮ ಅಧ್ಯಕ್ಷರು ರಾಮ್ ಕುಮಾರ್ ಮೀದೆ ಅವರು ಬರ್ತಿದ್ದಾರೆ ಎರಡು ಮಾತನಾಡೋಕ್ಕೆ. ದಯವಿಟ್ಟು ಕೇಳಿ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಶುಭಾಶಯಗಳು. ನವೆಂಬರ್ ಅಂದರೆ ರಾಜ್ಯೋತ್ಸವ, ರಾಜ್ಯ ಮಟ್ಟಕ್ಕೆ ಎಲ್ಲ ಕಡೆಯೂ ವಿಶ್ವದಾದ್ಯಂತ ಇರುವ ಎಲ್ಲ ಕನ್ನಡಿಗರು ಆಚರಿಸುವ ಹಬ್ಬ. ಅದ್ರ ಜೊತೆಗೆ ದೀಪಾವಳಿ ಬಂತು ಅಂದರೆ ನಾವು ಚಿಕ್ಕವರಾಗಿದ್ದಾಗ 5 ದಿವಸದ ಹಬ್ಬ. ಇವಾಗ ದೀಪಾವಳಿ ರಾಜ್ಯೋತ್ಸವ ಎರಡೂ ಸೇರಿ ತಿಂಗಳು ಪೂರ್ತಿ ಹಬ್ಬನೇ ನಡೆಯುತ್ತೆ. ಇಲ್ಲಿ ಅಥವಾ ಮತ್ತೊಂದೆಡೆ ಇಲ್ಲದಿದ್ದರೆ ಇನ್ನೊಂದು ಕಡೆ, ಎಲ್ಲ ಕಡೆ ರಾಜ್ಯೋತ್ಸವ ಅಥವಾ ದೀಪಾವಳಿ ಎರಡೂ ಕೂಡಿ ನಡೀತಾ ಇರುತ್ತೆ. ನಿಮ್ಮೆಲ್ಲರಿಗೂ ಇಂದಿನ ಈ ಒಂದು ಸಮಾರಂಭಕ್ಕೆ ನಮ್ಮ ಕನ್ನಡ ಸಂಗಮದ ಸಮಿತಿಯ ಪರವಾಗಿ ಹಾರ್ದಿಕ ಸ್ವಾಗತ. ನೀವೆಲ್ಲರೂ ನಮಗೆ ತುಂಬ ಸಹಕಾರ, ತುಂಬ ಉತ್ಸಾಹ ಕೊಟ್ಟಿದ್ದೀರಾ. ಇದುವರೆಗೂ ನಾವು ಹಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಈಗ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ನಮ್ಮನ್ನು ಪ್ರೋತ್ಸಾಹಪಡಿಸಬೇಕಾಗಿ ನಿಮಗೆಲ್ಲರಿಗೂ ವಿನಂತಿ. ನಮಸ್ಕಾರಗಳು. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಬೇಕಾಗಿ ವಿನಂತಿ. ನಮ್ಮ ವೆಂಕಟೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಇಲ್ಲಿನ ಆಡಳಿತ ವರ್ಗ, ನಮ್ಮ ಕರ್ಮಚಾರಿ ವರ್ಗ ಅವ್ರಿಗೂ ನನ್ನ ಕೃತಜ್ಞತೆಗಳು. ಎಲ್ಲರ ಪರವಾಗಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಒಂದು ವರ್ಷದಲ್ಲಿ ನಾವು ಹಲವು ವಿಚಾರಗಳು ನಡೆದಿವೆ. ನಮ್ಮ ಕನ್ನಡದ ಮೇರು ಸಾಹಿತಿಯಾದ ಶ್ರೀ SL ಭೈರಪ್ಪನವರು ಕಳ್ಕೊಂಡಿದ್ದೇವೆ. ಅಂಥ ಸಾಹಿತಿ ಸಿಗುವುದು ಕಷ್ಟ. ಒಂದು ಶತಮಾನಗಳಂತೆ ಕೆಲವರು ಅಂತ ಒಬ್ಬ ಜನಾಂಗ ನಾಯಕರು ಬರುತ್ತಾರೆ. ನಮ್ಮ ಕನ್ನಡದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅದರಲ್ಲಿ ಹಲವಾರು DVG, SL ಭೈರಪ್ಪ ಮುಂತಾದವರಿಗೆ ಇನ್ನೂ ಬರಬೇಕಾದ್ದು ಅವರ ಜೀವಿತ ಕಾಲದಲ್ಲಿ ಬಂದಿಲ್ಲ. ಒಂದು ಚಿಕ್ಕ ವಿನಂತಿ ನಿಮ್ಮಲ್ಲಿ, ಆದರೆ ಕನ್ನಡ ಪುಸ್ತಕಗಳನ್ನು ಕೊಟ್ಟು ಓದಿ, ಕನ್ನಡ ಮಾತಾಡಿ. ಯಾಕಂದರೆ ಪ್ರತಿ ಒಬ್ಬ ಮನುಷ್ಯನಿಗೂ ಅವನ ಮಾತೃಭಾಷೆ ಮುಖ್ಯ ಆಗುತ್ತೆ. ನನಗೆ ತಿಳಿದಂಗೆ ಒಂದು ವೃತ್ತಾಂತ, ಒಬ್ಬ ಪಾರ್ಶ್ವವಾಯು ಬಡಿದ ರೋಗಿ ತನ್ನ ಮಾತೃಭಾಷೆಯ ಬಲದಿಂದ ಮತ್ತೆ ಮಾತಾಡಲಿಕ್ಕೆ ಶುರು ಹಚ್ಚಿದ್ದು ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಲ್ಲಿ ನಡೆದಿದೆ. ಇದು ಒಂದು ನಿಜವಾದ ವೃತ್ತಾಂತ. ಇದೇ ಥರ ನೀವು ಸಂಗಮದಲ್ಲಿ ಭಾಗವಹಿಸಿ ನಮಗೆ ಸಹಕಾರ ಕೊಟ್ಟರೆ ನಾವು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲದೆ ಇನ್ನೂ ಕೆಲವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದು, ಹಲವರಿಗೆ ಸಹಾಯವಾಗ್ಬೋದು. ಸುನೀಲ್ ಪಿಳ್ಳಪ್ಪ ಅಂತ ಅವರು ಸಿಯಾಟಲ್ನಿಂದ ವರ್ಜೀನಿಯಾದಲ್ಲಿ ಕೆಲಸಕ್ಕೆ ಬಂದಿದ್ದರು. ಅವರಿಗೆ ಲಂಗ್ ಟ್ರಾನ್ಸ್ಪ್ಲಾಂಟ್ಗಾಗಿ UPMCಗೆ ಅಡ್ಮಿಟ್ ಆದರು. ಅಂಥ ಒಂದು ಸಂದರ್ಭದಲ್ಲಿ ಅವರ ಸ್ನೇಹಿತರೊಬ್ಬರು, ನಮ್ಮ ತೆಲುಗು ಮಿತ್ರೊಬ್ರಿಗೆ ಹೇಳಿ, ಆ ತೆಲುಗು ಮಿತ್ರ ನನ್ನ ಸಂಪರ್ಕಿಸಿ ಅವರಿಗೆ ಕನ್ನಡ ಮಾತಾಡೋರು ಬೇಕಂತೆ, ಕನ್ನಡ ಕುಟುಂಬದವ್ರು ಯಾರಾದರೂ ಇದ್ದರೆ ಹೇಳಿ ಅಂತ. ಆವಾಗ ನಮ್ಮ ಸಂಗಮದವರು ಸೇರಿಕೊಂಡು, ಮುಖ್ಯವಾಗಿ ಚೈತನ್ಯ ಗೋಪಿನಾಥ್, ನಮ್ಮ ಡಾಕ್ಟರ್ ಶ್ರೀರಾಮ್ ವಿಜಿಪುರಿ ಅವರೆಲ್ಲ ಸೇರಿ ಅವ್ರಿಗೆ ಸಾಕಷ್ಟು ಸಹಾಯ ಮಾಡಿದ್ರು. ಸುನೀಲ್ ಪಿಳ್ಳಪ್ಪ ಇವತ್ತು ಚೇತರಿಸ್ಕೊಂಡಿದ್ದಾರೆ. ಅವರು ವಾಪಸ್ ವರ್ಜೀನಿಯಾಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ನಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ. ಇದು ಮುಖ್ಯವಾಗಿ ನಾವು ಇಂಥ ಒಂದು ಹಲವು ಚಿಕ್ಕ ಪುಟ್ಟ ಕಾರ್ಯಕ್ರಮ ನಮ್ಮ ಮಟ್ಟಕ್ಕೆ ನಾವು ಇನ್ನೊಬ್ಬರಿಗೆ ಸಹಾಯ ಆಗುವಂಥದ್ದು. ಯಾಕಂದರೆ ಅವ್ರಿಗಿಷ್ಟು ಬಂದು ಈ ದೇಶದಲ್ಲಿ ಇಷ್ಟು ವರ್ಷ ಇದ್ರೂ ಅವ್ರಿಗೆ ನಮ್ಮ ಕನ್ನಡದವ್ರು ಬೇಕು, ಕನ್ನಡದವ್ರ ಕುಟುಂಬದವ್ರು ಬೇಕು, ಕನ್ನಡ ಮಾತಾಡೋದು ಬೇಕು ಅಂದಾಗ ನಮ್ಮ ಸಂಗಮದ ಪರವಾಗಿ ನಾವು ಕೆಲವರು ಬಂದು ನಿಂತ್ಕೊಂಡಿದ್ದು ತುಂಬ ಒಳ್ಳೆಯ ಸಂಗತಿ, ನಿಜವಾದ ಮಾತು. ಅವ್ರಿಗೆ ಇದೊಂದು ಬಲ ಕೊಟ್ಟಿದೆ. ಅವರು ಚೇತರಿಸ್ಕೊಂಡಿದ್ದಾರೆ. ಇಂಥ ಒಂದು ಹಲವು ಕಾರ್ಯಕ್ರಮಗಳನ್ನು ಹರಡ್ಕೊಳ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ನೀವೆಲ್ಲರೂ ಮುಂದೆ ಸಹಕರಿಸುವೆಂದು ನನಗೆ ನಂಬಿಕೆ ಇದೆ. ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಇನ್ನೊಮ್ಮೆ ಕಾರ್ಯಕ್ರಮದ ಸ್ವಾಗತ. ಇದಕ್ಕೆ ಮೊದಲು ಒಂದು ಚಿಕ್ಕ ಮಾತು. ಇವತ್ತಿನ ದಿವಸ ನಾವು ನಿಮ್ಮೆಲ್ಲರಿಗೂ ಒಂದು ಕರ್ನಾಟಕದ ಒಂದು ಸ್ಪೆಷಲ್ ತಿಂಡಿ ಹಾಲ್ಬಾಯನ್ನು ಪರಿಚಯಿಸಿದ್ದೇವೆ. ಸುಮಾರು ಜನಕ್ಕೆ ಗೊತ್ತಿರಬಹುದು, ಆದರೆ ಇದೊಂದು ಬೇರೆ ರಾಜ್ಯಗಳಲ್ಲಿಲ್ಲದ ಒಂದು ಇವತ್ತು ಅದನ್ನು ಸವಿದು ನೋಡಿ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ತಿಂಡಿಗಳಾದ ಜವಾರ ರೊಟ್ಟಿ, ಕರದಂಟು ಮುಂತಾದಕ್ಕೆ ನಮ್ಮ ಸ್ನೇಹಿತರೊಬ್ಬರು ನ್ಯೂ ಜೆರ್ಸಿಯಿಂದ ಬಂದು ಇಲ್ಲೊಂದು ಸ್ಟಾಲ್ ಇಟ್ಟಿದ್ದಾರೆ. ಅದನ್ನು ನೀವು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ.
ಪುಟಾಣಿ ಮಕ್ಕಳ ನೃತ್ಯ. ಈಗ ನಿಮ್ಮನ್ನು ರಂಜಿಸಲು ಬರ್ತಿದ್ದಾರೆ ನಮ್ಮ ಪುಟಾಣಿ ಮಕ್ಕಳು. ಇವರ ನೃತ್ಯ ಪ್ರದರ್ಶನ ನಮ್ಮ ಕನ್ನಡ ಸಿನಿಮಾ ಮೆಡ್ಲಿ ಹಾಡು ಕಲಿಗೆ. ಅಕ್ಷಯ್ ಲಿಂಗಣ್ಣ, ಕೀಶಾ ಮಹೇಶ್, ರಿಹಾನ್ವಿ ಆರ್ಡಿ, ಆರ್ಯ ಚನ್ನಗಿರಿ, ಅಹಾನಾ ಚಂದ್ರ, ಆವ್ಯ ಶರ್ಮಾ and ನೈರಾ ನರೇಶ್. ನೃತ್ಯ ಸಂಯೋಜನೆ ಪ್ರಿಯ ಕುಲಕರ್ಣಿ. ಕಸ್ತೂರಿ ಅದು ಯಾರೋ ಯಾರೋ ನನ್ನೊಳಗೆ ಕಾವೇರಿ ಅವಳ್ಯಾವ ಊರೋ? ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ರಾಜಲೇ ಸಂಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದಲೇ ಡೀಡಾನು ನಕ್ ಬುಟ್ರೆ ಹಾಲು ಜೇನು ದೇವರೇ ಇವಳು ದಾರಿ ತಪ್ಪಿ ಬಂದಿರುವಳೆ ದೇವರೇ ಇವಳು ನಂಗೆ ಅತ್ತ ಫಿಕ್ಸು ಆಗಲೇ ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತೂಲ ಗೋರಿ
ಮುಂದಿನ ಕಾರ್ಯಕ್ರಮ ಇನ್ನೊಂದು ನೃತ್ಯ ಪ್ರದರ್ಶನ. ಪಾರ್ಟಿಸಿಪೆಂಟ್ಸ್ ಅದ್ರಿತ್ ಕುಲಕರ್ಣಿ, ತನಿಷಾ ಧನರಾಜ್, ಆದ್ಯ ಪ್ರಭಾಕರ್, ಸಮೀಕ್ಷ್ ಬೇವಿನಮರ್, ದೀಕ್ಷಾ ಶಂಕರ್, ಅಭಿನವ್ ಮೈಲಾರಪ್ಪ, ಸಾನ್ವಿ ಅರಗಾಮ್, ಸಮರ್ಥ್ ಮೈಸೂರ್ ಸುಮಂತ್, ಸಂಸ್ಕೃತಿ ಬೆಳಗಾವಿ, ಸಿಂಚನಾ ಶೇರಿಕರ್, ಎನ್ ಆದಿತ್ಯ ಲಿಂಗಣ್ಣ. ನೃತ್ಯ ಸಂಯೋಜನೆ ಪ್ರಿಯಾ ಕುಲಕರ್ಣಿ. ಬ್ಯೂಟಿ ಬೆಂಕೈತಿ ಲುಕ್ಕು ತಂಪೈತಿ ಕಾಕ ಕಿಕ್ಕ ಹೊಡೆಯೋ ತಂದ ಮಿಕ್ಕೈತಿ ಪೋರಿ ನೋಡಾಕ ಬಾಳ ಬಿಗುವೈತಿ ಏರಿ ಹೋಗಾಕ ಹೋರಿ ಕಾದೈತಿ ಹುಚ್ಚಾಗಿಡಿಸೈತಿ ಗಿಚ್ಚಿ ಹೊಡಿತೈತಿ ಕಚ್ಚಾ ದೇಸಿ ಪೋರಿ ಚಂದ್ರ ಚಕೋರಿ ಬರುತ್ತಿನ ಹೊಲ ಮನಿ ನೀ ನನ್ನ ಯಜಮಾನಿ ತಿರುಗಿ ನೋಡ ಸಾಕ ನನ್ನ ದನಿ ಬ್ಯೂಟಿ ಬೆಂಕೈತಿ ಲುಕ್ ತಂಪೈತಿ ಕಾಕ ಕಿಕ್ಕ ಹೊಡೆಯೋ ತಂದ ಮಿಕ್ಕೈತಿ ಊರಿ ನೋಡಾಕ ಬಾಳ ಬಿಗುವೈತಿ ಬೇರೆ ಹೋಗಾಕ
ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು ಅಂತ ವಿನಂತಿ. ಕೊನೆಯದಾಗಿ ನಮ್ಮ ಪಿಟ್ಸ್ಬರ್ಗ್ನ ಬೆಡಗಿಯರು ನಿಮ್ಮನ್ನು ರಂಜಿಸಲು ಬರ್ತಿದ್ದಾರೆ. ಸ್ಯಾಂಡಲ್ವುಡ್ ಮೆಡ್ಲಿ ನೃತ್ಯ ಮಾಡುವ ಬೆಡಗಿಯರು. Participants: Prakriti Kalangi, Priya Kulkarni, Pavana, Priyanka Mahadevappa, Rekha Dhanaraj, Shilpa. Nritya Samyojane: Prakriti Kalangi. Enjoy! ಎಕ್ಸಾಕ್ಟ್ಲಿ, ಜನ ಇಲ್ಲ, ವಿಡಿಯೋನೇ ಮೇನ್ ನಮ್ಗೆ. ಶ್ರೀರಂಗಪಟ್ಟಣ ಬಳಸಿ ಪ್ರೀತಿ ಕಾಲ್ಗೆಜ್ಜೆ ಘಲ್ ಘಲ್ ಘಲಕ್. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ ಈ ಮೈಸೂರೇ ಬರೆದು ಬಿಡುವೆ. ಲೈಫಲ್ಲಿ ಲವ್ವೇ ಅಮೃತ, ಜೀವನ ಪ್ಯಾರ ಶಾಶ್ವತ. ಹೃದಯದ ಭಾವ ಬೆರೆತಿರಲು ಒಲವಿನ ಜ್ಯೋತಿ ಬೆಳಗಿರಲು. ಪ್ರೇಮಕ್ಕೆ ಮೇರೆ ಇಲ್ಲವೋ, ಪ್ರೀತಿಯ ಸೃಷ್ಟಿ ಮೂಲವೋ. ಭಾಷೆ ಬೇರೆಯಾದರೂ ಜಾತಿ ಏನೇ ಇದ್ದರೂ ಪ್ರೇಮವು ಒಂದೇ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟಲು ಬಾರು ಬಾರು ಹಸಗೆ. ಬಾರೆ ಬಾ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಹೇ ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆಗೆ. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕುಯ್ನು. ಮುದ್ದಾಡಲೇ
ಚೆನ್ನಾಗಿತ್ತ ಎಲ್ರಿಗೂ? ಜನರು ಇನ್ನೂ ಮಲ್ಕೊಂಡಿದ್ದಾರೆ ಅನಿಸುತ್ತೆ. ಸರಿ, ನೀವು ಎದ್ದೇಳಲಿ ಅಂತ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಒಂದು ಸ್ವಲ್ಪ ಹಾಲು ಬಾಯಿ ತಿಂಡಿ ತಿನಿಸು ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರೋಣ. ನಿಮಗೆ ಬೇಕಾಗಿರೋ ಕಾರ್ಯಕ್ರಮ ನಿಮಗೆ ಕಾಯ್ತಿರುತ್ತೆ. ಥ್ಯಾಂಕ್ ಯು.
Can we have the auditorium lights on? Just for people to come and settle in. Thank you.
ನಮಸ್ಕಾರ. ಯಾರಿಗಾದರೂ ತಿಂಡಿ ಆಗಿಲ್ಲದೆ ಇದ್ದರೆ ದಯವಿಟ್ಟು ಮಲ್ಟಿಪರ್ಪಸ್ ಹಾಲ್ಗೆ ಹೋಗ್ಬಿಟ್ಟು ತಿಂಡಿ ತೊಗೋಬೇಕಾಗಿ ವಿನಂತಿ. ಯಾರು ತಿಂಡಿ ಆಗಿದೆಯೋ ಆಗಿಲ್ವೋ ಅವರು, ಯಾರು ತಿಂದಿಲ್ವೋ ಅವರು ದಯವಿಟ್ಟು ತಿನ್ನಬೇಕಾಗಿ ವಿನಂತಿ. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಕಾರ್ಯಕ್ರಮ ಶುರುವಾಗಲಿದೆ. ಎಲ್ಲರೂ ಕೂತ್ಕೊಳ್ಬೇಕಾಗಿ. ಮಕ್ಕಳೆಲ್ಲ ಗಲಾಟೆ ಮಾಡಬಾರ್ದು, ದಯವಿಟ್ಟು ಕೂತ್ಕೊಳ್ಳಿ. ಪ್ಲೀಸ್ ಬಿ ಸೀಟೆಡ್. ದಶಕಗಳಿಂದ ಈ ಬಿಳಿ ಹೆಂಡತಿ ಸಿನಿಮಾ ಬಂದಾಗ ರಂಗೇನ ಹಳ್ಳಿಯಾಗಿ ಅನ್ನೋದು ಈ ವಾಯ್ಸಲ್ಲಿ ಹೇಳಬೇಕಾದ್ರೆ ಎಲ್ಲ ಒದ್ದಾಡ್ತಾ ಇದ್ವಿ, ಅಭ್ಯಾಸ ಬೇಕಾಗಿತ್ತು. ಈಗಿನ ಮಕ್ಕಳಿಗೆ ನಾವು ನಮ್ಮ ಅಭ್ಯಾಸ ನಮ್ಮ ಥರ ರಂಗೇನ ಹಳ್ಳಿ ಆಗಲಿ ಅಂತ ಹೇಳ್ಬೇಕಾದ್ರೆ ಅವ್ರಿಗೂ ಅಭ್ಯಾಸ ಬೇಕಾಗುತ್ತೆ, ಅದು ಕಾಲಾಂತರ. ಅದಕ್ಕೋಸ್ಕರ ಈಗ ಒಂದು ಸರ್ಕಲ್ ಒಂದು ಸುತ್ತು ಬರ್ತಾ ಇದೆ. ಮಕ್ಕಳಿಗೂ ಸ್ವಲ್ಪ ಕನ್ನಡದ ಸ್ಲಾಂಗ್ ಆಗಲಿ ಕನ್ನಡ ಡೈಲೆಕ್ಟ್ ಆಗಲಿ ಕಲಿಸ್ಬೇಕಾಗತ್ತೆ. ಈಗ ಸ್ವಲ್ಪ ಹೊತ್ತಿನಲ್ಲೇ ಅಲೋಕ್ ಹಾಗೂ ದಿವ್ಯಾ ಅವರು ನಿಮ್ಮೆಲ್ಲರೂ ರಂಜಿಸಲು ಬರ್ತಾ ಇದ್ದಾರೆ. ದಯವಿಟ್ಟು ಶಾಂತರಾಗಬೇಕಾಗಿ ವಿನಂತಿ. ಯಾರ್ಯಾರಿಗೆ ತಿಂಡಿ ಆಗಿಲ್ವೋ ಹೋಗಿ ತಿಂಡಿ ತಿಂದ್ಬಿಡಿ. ಕಾರ್ಯಕ್ರಮ ಶುರುವಾಗಲಿದೆ. ನಮ್ಮ ಕೋಶಾಧ್ಯಕ್ಷರು ಕಿರಣ್ ಕುಮಾರ್ ಅವರು ಒಂದು ಸಣ್ಣ ವಿಡಿಯೋ ಶೋ ಹಾಕಿದ್ದಾರೆ. ನಾವು ಹಲವು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದೇವೆ ಈ ವರ್ಷ. ರಾಯಚೂರು ಹುಡುಗ ರಾಘವೇಂದ್ರ ಫೆಬ್ರವರಿನಲ್ಲಿ ಬಂದು ನಿಮ್ಮೆಲ್ಲರಿಗೂ ಸ್ಟ್ಯಾಂಡಪ್ ಕಾಮಿಡಿ ಮಾಡಿದರು. ಅದೊಂದು ನಮ್ಮ ಪ್ರಥಮ ಪ್ರಯೋಗ ಆಗಿತ್ತು. ಇದಾದಮೇಲೆ ಯುಗಾದಿ, ಪಿಕ್ನಿಕ್, ಕ್ಯಾಂಪಿಂಗ್, ಹೈಕಿಂಗ್ ಶುರು ಮಾಡಿ ಆದಮೇಲೆ ಇವಾಗ ದೀಪಾವಳಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಎಲ್ಲ ಸ್ವಯಂ ಸೇವಕರು, ವಾಲಂಟಿಯರ್ಸು, ನಮ್ಮ ಕಮಿಟಿಯವರು ಎಲ್ಲರೂ ಕಷ್ಟಪಟ್ಟಿದ್ದಾರೆ, ಶ್ರಮವಹಿಸಿದ್ದಾರೆ. ನೀವೆಲ್ಲರೂ ಬಂದು ಪ್ರೋತ್ಸಾಹಿಸಿದ್ದೀರಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರ ತನು ಮನ ಧನ ಸಹಾಯ ಅಗತ್ಯ. ಅದಿಲ್ಲದೆ ಇದ್ದರೆ ನಾವು ಈ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಇದು ಸಂಗಮ ಅನ್ನೋದು ನಾನು ಹೇಳ್ದಂಗೆ ನಮ್ಮ ಪಿಟ್ಸ್ಬರ್ಗಲ್ಲಿ 3 ನದಿಗಳ ಸಂಗಮ ಇದೆ. ಅಲ್ಲಿಗಿನಿ, ಮನೋಗೇಲ, ಒಹಾಯೋ. ಅದ್ರ ಜೊತೆ ನಮ್ಮ ಎಲ್ಲ ಹಲವು ಕಡೆಯಿಂದ ಕರ್ನಾಟಕದ ಹಲವು ಕಡೆಯಿಂದ ಇಲ್ಲಿ ಬಂದು ನಾವು ನೆಲೆಸಿದ್ದೀವಿ. ಬಯಲುಸೀಮೆ ಆಗಲಿ, ಕರಾವಳಿ ಆಗಲಿ, ಉತ್ತರ ಕರ್ನಾಟಕ ಆಗಲಿ, ಅಥವಾ ಈಗ ಹಂಚಿ ಹೋಗಿರೋ 29-30 ಜಿಲ್ಲೆಗಳಾಗಲಿ ಹಲವಾರು ಕಡೆಗಳಿಂದ ನಾವು ಬಂದಿದ್ದೀವಿ. ಕೆಲವರು ಬೇರೆ ರಾಜ್ಯಗಳಿಂದ ಕನ್ನಡಿಗರು ಬಂದಿದ್ದಾರೆ. ನಾವೆಲ್ಲ ಕನ್ನಡಿಗರಾಗಿ ಇಲ್ಲಿ ಸಂಗಮವಾಗಿದ್ದೇವೆ. ಅದಕ್ಕೋಸ್ಕರ ಇದೊಂದು ಅನ್ವರ್ಥವಾದ ನಾಮ. ಈ ಸಂಗಮದಲ್ಲಿ ನಾವು ಬರೀ ಭಾಷೆ, ನಡೆ, ನುಡಿ, ಕನ್ನಡ ಮತ್ತು ಸಾಹಿತ್ಯ ಅಲ್ಲದೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲದೆ ಈ ಚಾರಣ, ಹೈಕಿಂಗ್, ಕ್ಯಾಂಪಿಂಗ್, ಪಿಕ್ನಿಕ್ ಅಂಥವೆಲ್ಲ ಮಾಡಿಸಿ ಕೆಲವು ಸಲ ನಾವು ಇನ್ನೂ ಜಾಸ್ತಿ ಕ್ರೀಡೆಗಳನ್ನ ಮಾಡಬೇಕಾಗಿ ನಮಗೊಂದು ಆಸೆ ಇರುತ್ತೆ. ಆದರೆ ಕೆಲವು ಸಲ ಹಣ ಸಾಲಲ್ಲ, ಜನ ಸಾಲಲ್ಲ. ನೀವೆಲ್ಲರೂ ಮುಂದೆ ಬಂದು ಸದಸ್ಯರಾಗಿ ನಮಗಿನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಆಮೇಲೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಾವು 6 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದರೊಳಗೆ ಈ ವರ್ಷ ಸ್ಟ್ಯಾಂಡಪ್ ಕಾಮಿಡಿ ಮತ್ತು ಹೈಕಿಂಗ್ ನ್ಯೂ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಈ ವರ್ಷ.
ಸೊ ಇದಕ್ಕೆಲ್ಲ ಪ್ರೋಗ್ರಾಮ್ ಮಾಡಿಸ್ಕೊಳಕ್ಕೆ ನಮಗೆ ಸದಾ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರುವ ನಮ್ಮ ಮೆಂಬರ್ಶಿಪ್ ಮತ್ತು ಎಲ್ಲ ಸಂಗಮ ಸ್ಪಾನ್ಸರ್ಸಿಗೂ ಧನ್ಯವಾದಗಳು. ಸೊ ಅವರಿಂದನೇ ಇದೆಲ್ಲ ಸಾಧ್ಯ ಆಗಿರೋದು. ಸೊ ಎಲ್ಲರೂ ಮುಂದೆ ಬನ್ನಿ, ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಪ್ರಮಾಣದಾಗೆ ಮೆಂಬರ್ಶಿಪ್ ಮತ್ತು ಸ್ಪಾನ್ಸರ್ಶಿಪ್ ತಗೊಳ್ಳಿ. ಒಂದು ಸ್ಮಾಲ್ ರೀಕ್ಯಾಪ್ ನೋಡೋಣ ಈ ವರ್ಷದ ಕಾರ್ಯಕ್ರಮಗಳು ನಾವು ಇದು ಮಾಡಿದ್ದು. ಇದೊಂದು ಪಕ್ಷಿ ನೋಟ. ಇದಾದಮೇಲೆ ಈಗ ನಾವು ದೀಪಾವಳಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಕಾರ್ಯಕ್ರಮ ಶುರು ಆಗುತ್ತೆ. ನಮಸ್ಕಾರ. ಅಲೋಕ್, ದಿವ್ಯಾ ಅವರ ಕಾರ್ಯಕ್ರಮ ಮುಂದೆ ಬರಲಿದೆ. ಚೆಕ್ ಚೆಕ್. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇದಕ್ಕಿಂತ ಮುಂಚೆ ನೀವೆಲ್ಲ ಹಾಲ್ಬಾಯ್ ತಿಂದಿದ್ರ? ಹಾಲ್ಬಾಯ್ ಗೊತ್ತಿತ್ತಾ ಆ್ಯಕ್ಚುಲಿ? ಪರವಾಗಿಲ್ವೇ? ಗುಡ್ ರೆಸ್ಪಾನ್ಸ್. ನಮ್ಮ ಕಾರ್ಯಕಾರಿ ಸಮಿತಿಯ ಗಂಗಾಧರ್ ಕಾಲಂಗಿ ಹಾಗೂ ಪ್ರಸನ್ನ ಮಹಿಷಿ ಅವರು ನಿಮಗೆ ಈ ಥರ ವಿಧ ವಿಧವಾದ ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ. ಕೆಲವರು ಸ್ಟೇಜ್ ಮೇಲೆ ಬರ್ತೀವಿ, ಕೆಲವರೆಲ್ಲ ಸ್ಟೇಜ್ ಹಿಂದೆ ಇರ್ತಾರೆ. ಸೊ ಅದರಲ್ಲಿ ಅವರಿಬ್ಬರು. ವಿರಾಮದ ನಂತರ ನೀವು ತಿಂಡಿ ತಿನಿಸು ತಿಂದು ನೀವು ಎಲ್ಲರೂ ಕಾತುರೆಯಿಂದ ಕಾಯ್ತಾ ಇದ್ದೀರಾ. ಬೆಂಗಳೂರಿನಿಂದ ಬಂದಿರುವ ನಮ್ಮ ವಿಶೇಷ ಕಲಾವಿದರು ಆಲ್ ಓಕೆ ಅಲೋಕ್ ಬಾಬು ಮತ್ತು ದಿವ್ಯಾ ರಾಮಚಂದ್ರ ಅವರಿಗೆ ಈ ವೇದಿಕೆ ಕೊಡೋಣ. ಆದರೆ ಅದಕ್ಕಿಂತ ಮುಂಚೆ ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ಅಲೋಕ್ ಬಾಬು ಅವರು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವ್ಯಾಸಂಗ ಮುಗಿಸಿ ಕನ್ನಡದ ಮೊದಲ ರ್ಯಾಪ್ ಆಲ್ಬಮ್ ಯಂಗ್ ಮೂಲಕ ಪ್ರಸಿದ್ಧರಾದರು. ನಂತರ ಡೋಂಟ್ ವರಿ, ಡೇಜಾವು ಮತ್ತು ನಾನ್ ಕನ್ನಡಿಗ ಹೀಗೆ ಅನೇಕ ಹಿಟ್ ಹಾಡುಗಳ ಮೂಲಕ ರ್ಯಾಪ್ ಲೋಕದಲ್ಲಿ ಹೊಸ ಅಧ್ಯಾಯ ಆರಂಭಿಸಿ ಜನರ ಮನ ಗೆದ್ದಿದ್ದಾರೆ. ಇದಲ್ಲದೆ ಇವರ 15ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ತಮ್ಮ ಧ್ವನಿ ನೀಡಿದ್ದಾರೆ. ರ್ಯಾಪ್ ಮೂಲಕ ತಾವು ಹೆಮ್ಮೆಯ ಕನ್ನಡಿಗ ಎಂದು ಎದೆತಟ್ಟಿ ಹೇಳುವ ಅಲೋಕ್ ಅವರ ಶೈಲಿಯಲ್ಲೇ, ಅವರ ವಿಭಿನ್ನ ಶೈಲಿಯಲ್ಲೇ ದೇವರ ನಾಮ, ವಚನ, ನಾಡಗೀತೆ ಇತ್ಯಾದಿ ಎಲ್ಲವನ್ನೂ ಅವರು ಒಳಗೂಡಿಸಿಕೊಂಡಿದ್ದಾರೆ. ಮತ್ತು ದಿವ್ಯಾ ರಾಮಚಂದ್ರ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಕನ್ನಡದ ಕೋಗಿಲೆ ಕಾರ್ಯಕ್ರಮದ ಮೂಲಕ ಪ್ರಸಿದ್ಧಿ ಪಡೆದರು. ಅವರ ಮಧುರ ಧ್ವನಿ ಹಾಗೂ ಭಾವಪೂರ್ಣ ಗಾಯನ ಇವರು ಸಾವಿರಾರು ಪ್ರೇಕ್ಷಕರನ್ನು ಹೃದಯ ಗೆದ್ದಿದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲೂ ಹಳೆಯ ಮತ್ತು ಹೊಸ ಹಾಡುಗಳನ್ನು ನವೀನ ಶೈಲಿಯಲ್ಲಿ ಹಾಡಿ 10ಕ್ಕೂ ಹೆಚ್ಚು ದೇಶಗಳಲ್ಲಿ ತಮ್ಮದೇ ಆದ ಪ್ರೇಕ್ಷಕ ವಲಯವನ್ನು ಇವರು ಸಂಪಾದಿಸಿದ್ದಾರೆ. ಈಗ ಪಿಟ್ಸ್ಬರ್ಗ್ನ ಜನತೆಗೆ ಈ ವಿಶಿಷ್ಟ ರ್ಯಾಪ್ ಗಾಯನ ಮತ್ತು ಸಂಗೀತದ ಸಿಹಿ ಅನುಭವ ಪರಿಚಯಿಸಕ್ಕೆ ಬರ್ತಿದ್ದಾರೆ ಆಲ್ ಓಕೆ ಮತ್ತು ದಿವ್ಯಾ ರಾಮಚಂದ್ರ. ಚಪ್ಪಾಳೆ.
choice is yours, Basu, to be a non-Kannadiga or proudly say non-Kannadiga. Let the party begin. ನಮಸ್ಕಾರ ಪಿಟ್ಸ್ಬರ್ಗ್. ಎಲ್ಲಪ್ಪ ನಮಸ್ಕಾರ ಅಂದ್ವಿ, ಲೈಟೇ ಆಗ್ತಾ ಇಲ್ಲ. ನಮಸ್ಕಾರ ಎಲ್ಲರಿಗೂ. ಆಹಾ ಸೂಪರ್. ಇವಾಗ ಕನ್ನಡ ರಾಜ್ಯೋತ್ಸವದ ಜೋಶ್ ನಮಗೆ ಕಾಣಿಸ್ತಾ ಇದೆ. ಬೇರೆ ಪ್ರಪಂಚಕ್ಕೆ ಬಂದು ಎಷ್ಟು ಜನ ಕನ್ನಡಿಗರಿದ್ರೆ ಅಲ್ಲಿ ಕೈ ಎತ್ತಿ ನೋಡೋಣ. ಸೂಪರ್, ಇಷ್ಟು ಸಾಕು ನಮ್ಮ ಈ ಒಂದು ಸುಮಧುರ ಸಂಜೆನ ಸಂಗೀತಮಯ ಮಾಡೋದಕ್ಕೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು. ಬೆಂಗಳೂರಿಂದ ಆರ್ಟಿಸ್ಟ್ಗಳನ್ನ ಕರೆಸಿ ಅಮೆರಿಕಾದಲ್ಲಿ ಪ್ರೀತಿ ಕೊಟ್ಟು ಶೋ ಮಾಡ್ತಾ ಇದ್ದೀರಾ. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಇವತ್ತು ಎಷ್ಟಾಗತ್ತೆ ಅಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಹಾಡು ನನ್ನ ಎಲ್ಲ ಪ್ರೀತಿಯ ಕಾಲೇಜ್ ಸ್ಟೂಡೆಂಟ್ಸ್ ಯಾರ್ಯಾರು ಬಂದಿದ್ದೀರಾ ಕಷ್ಟಪಟ್ಟು ಓದ್ಕೊಂಡು ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದೀನಿ. ಇಟ್ಸ್ ಕಾಲ್ಡ್ ಲಾಸ್ಟ್ ಬೆಂಚ್ ಬಾಯ್ಸ್. ಪ್ಲೀಸ್ ಎಂಜಾಯ್. Check. Pittsburgh! Yeah. Let's go! ನಾವು ಲಾಸ್ಟ್ ಬೆಂಚು ಬಾಯ್ಸು, ನಮ್ಮ ಕ್ಲಾಸ್ ಫುಲ್ಲು ನಾಯ್ಸು. ನಡೆಯೋ ಬೆಳಗ್ಗೆ ಕಾಲೇಜ್ ಹೊರಗಡೆ, ಇರಲಿ ನಿನ್ನ ನಡಿಗೆ ಹುಡುಗಿರಿರೋ ಕಡೆ. ಎಕ್ಸಾಮ್ ಬಂಕು ಮಾಡ್ತೀವಿ, ಫ್ರೀಡಮ್ ನಮಗಿದೆ. ನುಗ್ಗೋ ಥಿಯೇಟರ್ ಒಳಗೆ ಮಾರ್ನಿಂಗ್ ಶೋ ಇದೆ. ಹೇ ಲುಕ್ಕಿಗೆ ಲುಕ್ ಕೊಡ್ತಾ ಇದ್ರೆ ನೀ ಸುಮ್ನೆ ಹೊಡೆದಾಕಲೇ. Come on Pittsburgh! Track volume up. Yeah. Check. Vocals volume up please. Vocals. ಸ್ವಲ್ಪ ರಿವರ್ಬ್ ಕೊಡಿ ಹಂಗೆ vocals. ಕಾಲೇಜಿಗೆ ಹಾಬಳ್ಳಿ ನಾವಿಲ್ಲಿ ಎಂಟ್ರಿ ಕೊಟ್ರೆ ಕೇಳಂಗಿಲ್ಲ ನಮ್ನ ಲಾಸ್ಟ್ ಬೆಂಚ್ ಬಾಯ್ಸ್. ಅಡ್ಡ ಸಿಕ್ಕಿದರೆ ಬೀಳುತ್ತಾವೆ ಮಾಂಜ. ಹೇಳಿ ನಾವು ಲಾಸ್ಟ್ ಬೆಂಚ್ ಬಾಯ್ಸ್. ಆಪೋಸಿಟ್ ಯಾರು ಇಲ್ಲ ಬಂದ್ರು ಇಲ್ಲಿ ಬೀಸೋದಿಲ್ಲ, ಕೇಳಿ ತಿಳ್ಕೊ ನಾವೇ ಲಾಸ್ಟ್ ಬೆಂಚ್ ಬಾಯ್ಸ್. ಅಪ್ಪಿ ಮಾತು ಕೊಟ್ರೆ ಲೈಫ್ ಲಾಂಗ್ ಸಾಥ್ ಕೊಡ್ತೀವಿ ನೋಡಿಗಲಿ ನಾವೇ ಲಾಸ್ಟ್ ಬೆಂಚ್ ಬಾಯ್ಸ್. ಪಿಟ್ಸ್ಬರ್ಗ್ ಮಗ ಇಲ್ಲಿ ಸುಮ್ನಿದ್ರೆ ಇಲ್ಲ ಮಜಾ. ಮಗ ಇಲ್ಲಿ ಸುಮ್ನಿದ್ರೆ ಇಲ್ಲ ಮಜಾ. ರೀಸನ್ನು ಬೇಕಾಗಿಲ್ಲ, ನೀ ಸುಮ್ನೆ ಹೊಡೆದಾಕಲು. ಪಿಟ್ಸ್ಬರ್ಗ್ ಹೆಂಗಿದೆ ಜೋಶು? ನಡೆಯೋ ಬೆಳಗ್ಗೆ ಕಾಲೇಜ್ ಹೊರಗಡೆ, ಇರಲಿ ನಿನ್ನ ನಡಿಗೆ ನಮ್ ಹುಡುಗಿರಿರೋ ಕಡೆ. ಸ್ಟೂಡೆಂಟ್ ಗೋಲ್ಡನ್ ಸ್ಟೂಡೆಂಟ್ ಗೋಲ್ಡನ್ ಸ್ಟೂಡೆಂಟ್ ಗೋಲ್ಡನ್ ಸ್ಟೂಡೆಂಟ್ ಗೋಲ್ಡನ್. Wow, what energy guys. ಸೂಪರ್. ಎಷ್ಟು ಜನ ಲಾಸ್ಟ್ ಬೆಂಚ್ ಇಂದ ಬಂದಿದ್ದೀರಾ ಕೈ ಎತ್ತಿ ನೋಡೋಣ. ನಮ್ಮವರೇ ಇರೋದಿಲ್ಲ.
ಅಲ್ಲ ನಮ್ಮ ಲೆಕ್ಚರರ್ ಹೇಳೋರು ಫಸ್ಟ್ ಬೆಂಚ್ ಅಂತೀರಾ. ಏನಿದೆ ಫಸ್ಟ್ ಬೆಂಚಲ್ಲಿ ಕೂತ್ರೆ ಬರೀ ಬೋರ್ಡ್ ಕಾಣಿಸುತ್ತೆ ಫಸ್ಟ್ ಬೆಂಚಲ್ಲಿ, ಆದರೆ ಲಾಸ್ಟ್ ಬೆಂಚಲ್ಲಿ ಕೂತ್ರೆ ಇಡೀ ಪ್ರಪಂಚ ಕಾಣಿಸುತ್ತೆ ಅನ್ನೋರು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸಾಂಗು ನಮ್ಮ ಸಾಂಸ್ಕೃತಿಕ ವೈಭವದ ಬಗ್ಗೆ ಮಾತಾಡುತ್ತೆ. ಇಲ್ಲೆಷ್ಟು ಜನ ದಾಸರ ವಚನಗಳು ಕೇಳ್ತೀರಾ? ಕೈತಿ ನೋಡೋಣ. ಒಂದು ದಾಸರ ವಚನ ಒಂದು ರ್ಯಾಪ್ ವರ್ಷನ್ ಮಾಡಿ ಒಂದು ಸ್ವಲ್ಪ ಮಾಡ್ರನ್ ಮಾಡ್ತು ಅಂತಂದ್ರೆ ಯಾವ ಥರ ಇರುತ್ತೆ ನೋಡೋಣ. ದಿಸ್ ಸಾಂಗ್ ಇಸ್ ಕಾಲ್ಡ್ ಗುಡ್ ಮಾರ್ನಿಂಗ್ ಆ್ಯಂಡ್ ಇಟ್ ಇಸ್ ಫಾರ್ ಯು. ಟ್ರ್ಯಾಕ್ ವಾಲ್ಯೂಮ್ ಕಮ್ಮಿ ಮಾಡಿ, ಟ್ರ್ಯಾಕ್ ವಾಲ್ಯೂಮ್ ಸ್ವಲ್ಪ ಟ್ರ್ಯಾಕ್ ವಾಲ್ಯೂಮ್. Pittsburgh! Yeah. ಗುಡ್ ವೈಬ್ಸ್ ಒಳಗೆಳೆಯುತ್ತಾ ಬ್ಯಾಡ್ ವೈಬ್ಸ್ ಹೊರಗೂದುತ್ತಾ ಗುಮ್ಮಂತ ಕಣ್ಮುಚ್ಕೊಂಡು ನಿನ್ನ ಧ್ಯಾನ ಮಾಡ್ಬೆ ತಲೆ ತೂಗುತ್ತಾ ಒಳ್ಳೆತನಕ್ಕೆಂದು ಸ್ವಾಗತ ಕೆಟ್ಟತನವಾಗ್ಲಿ ಭೂಗತ ದೇವನೊಬ್ಬ ಒಳಗಿರುವನೆಂದು ನೀ ಬಾಳ್ವೆ ನಡೆಸಿದೋಳದ್ಭುತ ಸರಿ ಕೇಳ್ ಜಗದಲ್ಲಿ ಜಿಗಿದ ಬರಿಸಿ ದವಸ ಪಗೊರಿದೋಳ್ ಕಮರು ಕಬ್ಬರವೇ ದಿನದಲ್ಲಿ ಬಲವನ್ನು ಇರಿಸಿ ದೈವ ನೇತ್ರ ನನ್ನೆಚ್ಚಿನ ಮನವೇ ನಿತ್ಯ ಮನದಿ ಸರಿ ದಾರಿ ತೋರುಣಿ ಪ್ರಬಲ ಮುಂದೆ ತಲೆ ಎತ್ತುವೆ ಸ್ವಚ್ಛ ಗುಣವದಯ ಪಾಲಿಸನೆಗೆ ನಾ ಪ್ರೀತಿಗಾಗಿ ತಲೆ ಬಾಗುವೆ ಹೆಜ್ಜೆ ಹೆಜ್ಜೆಗೂ ಕಾಲಿಗರಿಲ್ಲಿ ಮಿತ್ರತೆಗಳಿದೋಳ್ ಬೆಳೆಯುವುದೆಲ್ಲಿ ಜಾತಿ ಭೇದವ ಮಾಡುವ ಮನುಜರ ಮಧ್ಯೆ ಇದ್ರೆ ಸಹ ಬಾಳ್ವೆಯಲ್ಲಿ ಹೊಸ ದಾರಿಯನ್ನು ನೀ ತೋರಿಸು ಮನ ಮಂದಿರವನ್ನು ರಕ್ಷಿಸು ನನ್ನ ಅಹಮ್ಮನ್ನು ನೀ ಕ್ಷೀಣಿಸಿ ಮನದಲ್ಲಿ ಸೂರ್ಯೋದಯವನ್ನು ತೋರಿಸು ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಬೋದಲ್ಲ ರಸನಾಗು ನೊಂದಿದ್ದೆ ಯಾರು ಇಲ್ಲಂತ ಈಗ ಒಂಟಿತನದ ಬೆಲೆ ಗೊತ್ತು ನಂಬಿಕೆ ತುಂಬ ಇಡ್ತಿದ್ದೆ ಈಗ ಬೆನ್ನು ತುಂಬ ಬರೀ ಜೀವನ ಎಷ್ಟೇ ಪಾಠ ಕಲಿಸಿದರೂ ಕಡಿಮೆಯಾಗದಿ ಹುರುಪು ನಿಜ ಪ್ರೀತಿ ಎಲ್ಲೂ ಸಿಗೋದಿಲ್ಲ ನಿನ್ನ ತಂದೆ ತಾಯಿಯ ಹೊರತು ಯಾರೋ ಇಲ್ಲಿ ಬಡವ ಯಾರೋ ಇಲ್ಲಿ ಶ್ರೀಮಂತ ನಿನ್ನ ಕರ್ಮದ ಫಲಾನುಫಲಗಳು ಹೇಳುವುದು ನೀನು ಏನಂತ ಉತ್ತಮ ಮಧ್ಯಮಾದಮ್ಮ ಎಲ್ಲ ಒಂದೇ ಇಲ್ಲಿ ಇರೋ ತನಕ ನಿನ್ನ ನಂಬಿಕೆ ಒಂದೇ ಕಾಯೋದು ಕೊನೆ ತನಕ ನಗುವರ ನೋಡ್ನಗಲಿ ಕಾಲೆಳೆವರ ಕಾಲೆಳಿಲಿ ನೀ ನಗು ನಗುತ್ತಾ ಮುಂದೆ ನಡೀತಿರು ನಿನ್ನ ಕೆಲಸ ಮಾತ್ರ ಮಾತಾಡ್ಲಿ ಸೋಲ್ತೀಯ ಅಂದೋರಿಗೆಲ್ಲ ನೀ ಗೆದ್ದು ತೋರಿಸು ಬದಲು ದೊಡ್ಡ ಸಾಧನೆಗೆ ಚಿಕ್ಕ ಅಂಬೆಗಾಲಿಂದ ಶುರು ಮಾಡು ಮೊದಲು ನನ್ನೊಟ್ಟಿಗೆ ಹಾಡ್ತೀರಾ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ಆಸೆ ತರವಲ್ಲ ಮುಂದೆ ದಾಸನಾಗು 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 ವಿಶೇಷಣ ಆಗು ವಾವ್ ನಿಜವಾಗ್ಲೂ ರಾಸರೋಷನ ಎಷ್ಟೊಂದು ಜನ ಕೇಳ್ತೀರಾ ನಿಜವಾಗ್ಲೂ ಖುಷಿ ಆಗ್ತದೆ ನಾವು ಎಲ್ಲೋ ಫಾರಿನಿಗೆ ಬಂದು ಗಂಗ್ನಮ್ ಸ್ಟೈಲೋ ಡೆಸ್ಪ್ಯಾಸಿಟೋನೋ ಕೇಳಿ ವ್ಯೂಸ್ ಮಾಡ್ತೀವಿ ಮಜಾ ತಗೋತೀವಿ ಬಟ್ ಆ್ಯಕ್ಚುಲಿ ನಮ್ಮ ಕನ್ನಡದ ಹಳೆ ಹಾಡುಗಳು ಅಂದರೆ ದಾಸರ ವಚನಗಳಾಗಿರ್ಬೋದು ಇಲ್ಲ ಶಿಶುನಾಳ ಶರೀಫರ ಗೀತೆಗಳಾಗಿರ್ಬೋದು ಇದರಲ್ಲಿ ಇರುವಂಥ ಅರ್ಥಗಳು ಎಷ್ಟೊಂದಿದೆ ನಮಗೆ ಗೊತ್ತಿಲ್ಲ ಮೇ ಬಿ ನಾವು ಮಾಡಬೇಕಾಗಿರೋದು ಇಷ್ಟೇ ಕೆಲವು ವಿಷಯಗಳನ್ನ ನಮ್ಮ ಫ್ಯೂಚರ್ ಜನ್ರೇಷನ್ಸ್ಗೆ ಬಿಟ್ಬಿಟ್ಟು ಹೋಗಬೇಕು ಅಂದರೆ ಈ ಥರ ಇದ್ದರು ಈ ಥರ ಬರೆದಿದ್ರು ಅಂತ ಬಹುಶಃ ಅವಾಗ ಮೇ ಬಿ ಇವರು ದೊಡ್ಡವರಾದ್ಮೇಲೆ ಹೇಳ್ತಾರೆ
ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಹೇಳ್ತಾ ಇದ್ರು ದಾಸರೋಚನ ಅಂತ ಏನೋ ಇತ್ತಂತಪ್ಪ ಅಂತ. ಅವಾಗ ಹೇಳ್ತೀನಿ ನಿಜವಾಗ್ಲೂ ಕನ್ನಡಕ್ಕೆ ಸಾವಿಲ್ಲ ಅಂತ. ಬರುವ ಎಷ್ಟೇ ವರ್ಷಗಳಾದ್ರೂ ಕನ್ನಡ ಯಾವತ್ತೂ ಸಾಯಲ್ಲ, ಸಾಯಬಾರ್ದು. ಅದನ್ನು ನಾವು ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಂಥ ಪ್ರೀತಿ ಕೊಡ್ತಾ ಇರೋದಕ್ಕೆ ಪಿಟ್ಸ್ಬರ್ಗ್. ಮುಂದಿನ ಹಾಡು ನನ್ನ ಪ್ರೀತಿಯ ದೇವರು ಶಿವನ ಮೇಲೆ ಒಂದು ಸಾಂಗ್ ಮಾಡಿದ್ದೀವಿ. ಈ ಹಾಡು ಭಾಳ 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 ಪ್ರೀತಿಯಿಂದ ಮಾಡಿರೋ ಹಾಡು. ಮೊದಲನೇ ಬಾರಿಗೆ ನಾನು ಈ ಹಾಡನ್ನ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಪಿಟ್ಸ್ಬರ್ಗಲ್ಲಿ. ಒಂದು ಜೋರಾದ ಚಪ್ಪಾಳೆ ಕೊಡಿ. ಕಣ್ಮುಚ್ಕೊಂಡು ನಮ್ಮ ಶಿವನ್ನ ಧ್ಯಾನ ಮಾಡಿ ಹಾಡು ನಿಮ್ಮೆಲ್ಲರಿಗೋಸ್ಕರ. ಥರ್ಡ್ ಟ್ರ್ಯಾಕ್ ಪ್ಲೀಸ್. ಚೆಕ್. ಈ ಲೈಟ್ಸ್ ತುಂಬ ಡಾರ್ಕ್ ಆಯ್ತು, ಸ್ವಲ್ಪ ಕಮ್ಮಿ ಮಾಡಿ, ಡಿಮ್ ಮಾಡಿ ಪ್ಲೀಸ್. Check. गंगाधराय शिव गंगाधराय हर हर बोले नमः शिवाय. गंगाधराय शिव गंगाधराय हर हर बोले नमः शिवाय. ओम नमः शिवाय, ओम नमः शिवाय, हर हर भोले नमः शिवाय. ओम नमः शिवाय, ओम नमः शिवाय, हर हर भोले नमः शिवाय. ತಲೆಯಿಂದ ಗಂಗೆ ಸುರಿತಾಳೆ, ಹಣೆಯಲ್ಲಿ ಉಜ್ವಲಿಸುವ ಜ್ವಾಲೆ, ಕೈಯಲ್ಲಿ ಢಮರುಗ ಮೈಯ ವಿಭೂತಿ, ಕೊರಳಲ್ಲಿ ಸರ್ಪವು ನಿನ್ನ ಮಾಲೆ, ಢಮರುಗ ಶಂಕವು ನಿನ್ನ ಕಹಳೆ, ಇಡೀ ಬ್ರಹ್ಮಾಂಡವೇ ನಿನ್ನುಯ್ಯಾಲೆ. ನೀಲಕಂಠಹರ ಶಂಭೋ ಶಂಕರ ಬೆಟ್ಟದಷ್ಟು ಪ್ರೀತಿ ನಿನ್ನ ಮ್ಯಾಲೆ. ಕರೆದರೆ ತಪ್ಪದೆ ಬರುವವನೇ, ಕಷ್ಟಕ್ಕೆ ಬೆನ್ನಲಿ ನಿಂತವನೇ, ಲೋಕವ ನೆಲೆಸುತ್ತ ವಿಷವನ್ನು ಕುಡಿದು ತಣ್ಣಗೆ ಬೆಟ್ಟಲ್ ಕುಂತವನೇ, ಗಣಪನ ಮುರುಗನ ಹೊತ್ತವನೇ, ಕರುಣೆಗೆ ಬಕುತಿಗೆ ಸೋತವನೇ, ಕೈಲಾಸ ಪ್ರಭು ನೀ ಕೈಲಾಸವಾಸಿ ಮಹಾ ಅಘೋರ ಈಶ್ವರನೇ. सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षेयमामृता. ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षेयमामृता. ಕೆಟ್ಕಂಡ್ ಬೀಳ್ದಂಗ್ ಕಾಯೋ ಶಿವನೇ, ಒಳ್ಳೆ ಜೀವನ ಕೊಡು ನಮ್ಗೆ. ನಿನ್ನ ನೆಂದ್ರೆ ಕಷ್ಟ ಕಳೆದೋಯ್ತದೆ, ಬೆಣ್ಣೆಲ್ ಕೂದ್ಲು ಎದ್ದಂಗೆ. ಬಿಲ್ಪತ್ರಗಾರಿಕೆ ರುದ್ರಾಕ್ಷಿ ತೊಟ್ಟು ಬಾರೋ ತಂದೆ ಕಣ್ಮುಂದೆ, ದ್ವೇಷ ತುಂಬಿರೋ ಪರಪಂಚದಾಗೆ ಶಾಂತಿ ಕೊಟ್ಬಿಡು ಇನ್ಮುಂದೆ. ಹರ ಹರ ಶಂಭೋ ಶಿವ ಶಿವ ಶಂಕರ ಭೋಲೆನಾಥ್ ಉಗೆ ಉಗೆ ಮದೇವ, ಡಮ ಡಮ ಡಮರು